ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿದ್ದಾರೆ. ಕ್ಷಾತ್ರವನ್ನು ಕಳ್ಕೊಂಡಂತಹ ಒಳ್ಳೆಯವನು ಕೆಟ್ಟವನಿಗೆ ಸಮ. ಯಾರು ಪುರಾಣೋಕ್ತವಾದಂತಹ ಜಗನ್ಮಾತೆಯ ದುರ್ಗಾ ಪರಮೇಶ್ವರಿಯನ್ನ ಆರಾಧಿಸ್ತಾರೋ, ಒಪ್ಪುತ್ತಾರೋ, ಗೌರವಿಸ್ತಾರೋ, ಪೂಜಿಸ್ತಾರೋ ಅಂಥವನ್ನ ಕರೀಬೇಕು. ಒಂದು ಸಾಮಾನ್ಯ ಒಂದು ಬೀದಿಯಲ್ಲಿ ಹೂ ಮಾರುವಂತ ಸ್ತ್ರೀನ ಕರ್ಕೊಂಡ್ಬಂದು ನೀವು ಮಾಡಿಸಿದ್ರೂ ಪರವಾಗಿಲ್ಲ. ಆದ್ರೆ ಯಾವ ಸ್ತ್ರೀ ಅರ್ಶನ ಕುಂಕುಮನ ಬೈತಾರೋ, ಭುವನೇಶ್ವರಿ ಅನ್ನೋ ಕಾನ್ಸೆಪ್ಟ್ನೇ ಬೈತಾರೋ, ಸುಮ್ನೆ ಒಂದು ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ಅವರನ್ನ ಅಲ್ಲಿ ಬಂದು ಕೂಡಿಸೋದು ಖಂಡಿತವಾಗಿ ಅಸಮಂಜಸ. ಜಸ್ಟ್ ಫಾರ್ ವೋಟ್ ಬ್ಯಾಂಕ್. ಅವ್ರ ಮೇಲೆ ಇವ್ರಿಗೂ ಏನೋ ಪ್ರೀತಿ ಇಲ್ಲ, ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿದ್ದನ್ನ ಇಷ್ಟು ಎಳ್ಳಷ್ಟು ಗೌರವ ಬೇಡವಾ? ಏನೇನೋ ಮೀನು ಮಾಂಸ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಹೋಗ್ಲಿ, ಮುಸಲ್ಮಾನರು ಬಂದು ಕೇಳಿದ್ರ ಹಾಗೆ ದಸರಾನ ನಮ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರ ಅವರು. ನಿಮ್ಮನ್ನ ನಾವು ಚುಚ್ತಾನೆ ಇರ್ತೀವಿ, ಹಿಂಸಿಸ್ತಾನೆ ಇರ್ತೀವಿ, ನೀವು ಹಿಂದೂಗಳು ಒಂದಾಗಲ್ಲ, ಒಗ್ಗಟ್ಟಾಗಲ್ಲ. ಸಾವಿರಾರು ಲಕ್ಷೋಪಲಕ್ಷ ಜನರ ಮನಸ್ಸನ್ನ ನೊಂದು ಬಂದ್ರೆ ಅವ್ರ ದೇವರೇ ಅವ್ರನ್ನ ಕ್ಷಮಿಸ್ತಾರ ಅಂತ ನಾನು ಕೇಳ್ತೀನಿ. ಆ ಕಡೆ ಅವ್ರ ಮತದವ್ರಿಗೂ ಬೇಜಾರು, ನಮ್ಮ ಮತದವ್ರಿಗೂ ಬೇಜಾರು. ಅವ್ರಿಗೆ ಒಂದು ಮನಸ್ಸಾಕ್ಷಿ ಅಂತಿದ್ರೆ ಹಿಂಗ್ ಮಾಡ್ತಾ ಇದ್ರ ಅಂತ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ರಶ್ ಮೀಡಿಯಾ. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ದಸರಾವನ್ನ ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನ ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆ ಆಗ್ತಾ ಇದೆ. ಸೊ ಇವತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಒಬ್ಬ ಅತಿಥಿ ಇದ್ದಾರೆ. ಅವರ ಹೆಸರು ಆರತಿ ವಿಬಿ ಅವರು. ಸೊ ಇವರು ಆಧ್ಯಾತ್ಮಿಕ ಚಿಂತಕರು, ಲೇಖಕರು ಮತ್ತು ಸಂಸ್ಕೃತ ವಿದ್ವಾಂಸರು. ಬನ್ನಿ ಅವರನ್ನ ಮಾತಾಡಿಸೋಣ ಮತ್ತು ಅವರ ಅಭಿಪ್ರಾಯವನ್ನ ಪಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್, ಈಗ ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ದಾರೆ. ಸೊ ಇದರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ, ಪರ ಮತ್ತು ವಿರೋಧದ ಚರ್ಚೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ದಸರಾ ಅಥವಾ ನವರಾತ್ರ ಅನ್ನೋದು ನಮ್ಮ ದೇಶದ ಅತ್ಯಂತ ಪ್ರಾಚೀನವಾದ ಉತ್ಸವ. ನಮ್ಮ ಕರ್ನಾಟಕಕ್ಕಂತೂ ಅದು ನಾಡ ಹಬ್ಬವಾಗಿದೆ. ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳ ಚೆನ್ನಾಗಿ ನಡೀತಿತ್ತು. ಮಹಾನವಮಿ ಡಿಬ್ಬಾನೇ ನೋಡ್ತೀವಿ ಅಲ್ಲಿ. ಅಲ್ಲಿನ ಸಾಮಂತರಾಗಿದ್ದರು ಒಡೆಯರು, ಅವರೆಲ್ಲ ಅದು ಇಲ್ಲಿ ಮುಂದುವರಿಸಿದ್ದಾರೆ. ಇದಕ್ಕೆ ನಾನಾ ಒಂದು ವೈಭವಗಳ ಕಾರಣ ಇದೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸ್ವಾತಂತ್ರ್ಯ. ಏಕೆಂದರೆ ಆವಾಗ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ಬಂದು ಸರ್ವನಾಶ ಮಾಡಿ ಎಲ್ಲ ನುಚ್ಚುನೂರು ಮಾಡಿದ್ದನ್ನು ಮತ್ತೊಮ್ಮೆ ಸಮಸ್ತ ದಕ್ಷಿಣಾಪಥವನ್ನು ಪುನರುಜ್ಜೀವಿಸಿ ಕಟ್ಟಿದಂಥವರು ಭಗವಾನ್ ವಿದ್ಯಾರಣ್ಯರು. ಮತ್ತೊಮ್ಮೆ ಆ ರಿಸರೆಕ್ಷನ್ ಆಫ್ ಹಿಂದೂ ಸನಾತನ ಸಿವಿಲೈಸೇಷನ್ ಆಗಿತ್ತು. ಅದರ ನೆನಪು ಕೂಡ ಇದರಲ್ಲಿ ತುಂಬಿದೆ. ಇಷ್ಟೆಲ್ಲ ನಮ್ಮ ನಾಡಿಗೂ, ನುಡಿಗೂ, ಸಂಸ್ಕೃತಿಗೂ, ಧರ್ಮಕ್ಕೂ, ನಮ್ಮ ಅಸ್ಮಿತೆಗೂ ಬಹಳ ಮುಖ್ಯ ಅಂತ ಅನಿಸುವಂಥ ಈ ಹಬ್ಬವನ್ನು ಈ ನಾಡು, ನುಡಿ, ಅಸ್ಮಿತೆಯನ್ನು ಪೋಷಿಸುವ, ಬೆಳೆಸುವ, ಗೌರವಿಸುವಂಥವ್ರ ಮೂಲಕನೇ ಉದ್ಘಾಟನೆ ಮಾಡೋದು ಅರ್ಥಪೂರ್ಣವಾಗಿರುತ್ತೆ. ಇದಕ್ಕೆ ಎಲ್ಲಕ್ಕೂ ಪ್ರಥಮವಾಗಿ ಇದು ಧಾರ್ಮಿಕ ಉತ್ಸವ. ಇದರ ಮೂಲ ಇರೋದು ಪುರಾಣಗಳಲ್ಲಿ. ಸಪ್ತಶತಿಯಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಜಗನ್ಮಾತೆ ಹೇಗೆ ಮಹಿಷಾಸುರ ಸಂಹಾರ ಮಾಡಿದ್ಲು, ಶುಂಭ ನಿಶುಂಭಾದಿಗಳನ್ನು ಸಂಹಾರ ಮಾಡಿದ್ಲು, ಆ ಕಥೆಯೇ ಈ ನವರಾತ್ರಕ್ಕೆ ಬಹಳ ಮುಖ್ಯವಾದದ್ದು. ಪುರಾಣೋಕ್ತವಾದಂತಹ ಪ್ರಸಂಗಗಳನ್ನು ತೆಗೆದುಕೊಂಡು ಆ ಶರತ್ಕಾಲದಲ್ಲಿ, ಶರನ್ನವರಾತ್ರದಲ್ಲಿ ಇದನ್ನು ಅಧ್ಯಯನ ಮಾಡೋದು ಬಹಳ ಚಿರಕಾಲದ ಒಂದು ಅಭ್ಯಾಸವಾಗಿದೆ. ಹೀಗೆ ಪುರಾಣ ಮೂಲದಲ್ಲಿರುವಂಥದ್ದನ್ನು ಹಿಂದೂಗಳು, ನಾವು ಸನಾತನಿಗಳು ಬಹಳ ಶ್ರದ್ಧೆಯಿಂದ ನಂಬ್ತೀವಿ. ಅದನ್ನೇ ಹಿಂದೆ ರಾಜಂದ್ರು ಪೋಷಿಸ್ತಾ ಇದ್ರು, ನಾವು ಮಾಡ್ತಾ ಇದ್ವಿ. ಅದ್ದೂರಿಯಾಗಿ ಇಡೀ ಊರು ಸೇರಿ ಜಗನ್ಮಾತೆಯನ್ನ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಾವು ಅನ್ಕೊಂಡ್ಬಿಟ್ಟಿದೀವಿ ಒಳ್ಳೆಯವರನ್ನೇ ಬಾಯಿ ಮುಚ್ಕೊಂಡು ಎಲ್ಲ ಕೆಟ್ಟದನ್ನು ನೋಡೋರು ಅಂತ. ಖಂಡಿತ ಅಲ್ಲ. ಕ್ಷಾತ್ರವನ್ನು ಕಳ್ಕೊಂಡಂತಹ ಒಳ್ಳೆಯವನು ಕೆಟ್ಟವನಿಗೆ ಸಮ. ದ ಸೈಲೆನ್ಸ್ ಆಫ್ ದ ಗುಡ್ ಸಮ್ಯಾರಿಟನ್ಸ್ ಇಸ್ ಮೋರ್ ಡೇಂಜರಸ್ ದೆನ್ ದ ವೈಲೆನ್ಸ್ ಆಫ್ ದ ಈವಿಲ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆಯ್ತಾ? ಸೊ ನಾನು ಗುಡ್ ಫಾರ್ ನಥಿಂಗ್, ಎಲ್ಲ ಅನ್ಯಾಯವನ್ನು ನೋಡ್ಕೊಂಡು ನನಗೆ ಯಾಕೆ ಬೇಕು ಅಂತ ಕಾಫಿ ಕುಡ್ಕೊಂಡು ಕೂತ್ಕೊಳ್ಳೋನು ಯಾವತ್ತೂ ಒಳ್ಳೆಯವನಲ್ಲ. ಅವರು ಸ್ವಾರ್ಥಿ ಅಂತಲೇ ಹೇಳ್ತೀವಿ. ಹಾಗಾಗಿ ಹಿಂದೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಮ್ಮ ದೇವತೆಗಳೆಲ್ಲ ಆಯುಧ ಇಟ್ಕೊಂಡಿರ್ತಾರೆ. ಯಾಕೆ? ಒಳ್ಳೆಯವ್ರಿಗೆ ಅಭಯ, ದುಷ್ಟರಿಗೆ ಶಿಕ್ಷಣ, ದಂಡ. ಹೀಗೆ ಈ ಅನುಗ್ರಹ ತಿರೋದಾನಗಳನ್ನು ಮಾಡುವಂಥ ಜಗನ್ಮಾತೆನ ನಾವು ಆರಾಧಿಸೋದೇ ದಸರಾ. ಈ ದಸರಕ್ಕೆ ಯಾರನ್ನು ಆಹ್ವಾನಿಸ್ಬೇಕು? ಯಾರು ಪುರಾಣೋಕ್ತವಾದಂಥ ಜಗನ್ಮಾತೆಯ ದುರ್ಗಾ ಪರಮೇಶ್ವರಿಯನ್ನು ಆರಾಧಿಸ್ತಾರೋ, ಒಪ್ಪುತ್ತಾರೋ, ಗೌರವಿಸ್ತಾರೋ, ಪೂಜಿಸ್ತಾರೋ ಅಂಥವನ್ನ ಕರಿಬೇಕು. ಒಂದು ಸಾಮಾನ್ಯ ಒಂದು ಬೀದಿಯಲ್ಲಿ ಹೂ ಮಾರುವಂಥ ಸ್ತ್ರೀನ ಕರ್ಕೊಂಬಂದು ನೀವು ಮಾಡಿಸಿದ್ರೂ ಪರವಾಗಿಲ್ಲ. ಬಡತನ ಶ್ರೀಮಂತಿಕೆ ಮುಖ್ಯ ಅಲ್ಲವೇ ಅಲ್ಲ. ಇಲ್ಲಿ ಜಾತಿ ಕುಲ ಯಾವುದೋ ಮುಖ್ಯ ಅಲ್ಲ, ಆದರೆ ಭಾವನೆ ತುಂಬ ಮುಖ್ಯ.
ಮುಖ್ಯ. ಯಾವ ಮತದವರು ಹಗಲು ರಾತ್ರಿ ನಮ್ಮ ದೇವರೊಬ್ಬನೇ ದೇವರು ಅಂತ ಕೂಗ್ತಾ ಇರ್ತಾರೆ, ಮಿಕ್ಕವರೆಲ್ಲ ಕಾಫಿರು ಅಂತೆಲ್ಲ ಹೇಳ್ತಾರೆ, ಯಾವುದ ಮೂರ್ತಿಗಳನ್ನು ಸಾವಿರ ಲಕ್ಷೋಪಲಕ್ಷ ಜಗನ್ಮಾತೆಯ ಮೂರ್ತಿಗಳನ್ನು ಕೊಚ್ಚಿ ನಾಶ ಮಾಡಿದಂಥ ಮತ ಅಂಥವರಲ್ಲೇ ನಿಸಾರ್ ಅಹಮದ್ ಬಂದಿದ್ರು. ಆದರೆ ನಿಸಾರ್ ಅಹಮದ್ ಅವರು ತುಂಬ ಗೌರವಿಸಿದ್ದಾರೆ. ನಿತ್ಯೋತ್ಸವ ಎಲ್ಲ ಕೇಳಿ ಅವರೆಲ್ಲ ಅವರು ತುಂಬ ಅವರ ಮತ ಏನೇ ಇರಲಿ ಅವರು ಕನ್ನಡಿಗನಾಗಿ ಆಲೋಚಿಸಿ ಇಲ್ಲಿನ ಧರ್ಮ ಸಂಸ್ಕೃತಿಗಳಿಗೆ ತುಂಬ ಸಂವಾದಿಯಾಗಿ ಇದ್ದಂಥವ್ರು. ಅವರನ್ನು ಕರೆದು ಅವರು ಅಲ್ಲಿ ದಸರಾ ಉದ್ಘಾಟನೆ ಮಾಡಿದಾಗ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಯಾವ ಸ್ತ್ರೀ ಅರ್ಶಿನ ಕುಂಕುಮನ ಬೈತಾರೋ, ಭುವನೇಶ್ವರಿ ಅನ್ನೋ ಕಾನ್ಸೆಪ್ಟ್ನೇ ಬೈತಾರೋ, ಭುವನೇಶ್ವರಿಗೂ ದುರ್ಗಾ ಪರಮೇಶ್ವರಿಗೂ ಏನೂ ವ್ಯತ್ಯಾಸ ಇಲ್ಲ. ಭುವನ ಅಂದರೆ ಭೂಮಿ, ಪರಮ ಅಂದರೆ ದೊಡ್ಡದು ಅಂತ. ಎಲ್ಲರಿಗೂ ದೇವಿ, ಭುವನಕ್ಕೆ ದೇವಿ ಅಂದರೆ ನಾವೆಲ್ಲರೂ ಸೇರ್ತೀವಿ ಅದರಲ್ಲಿ. ಭುವನೇಶ್ವರಿ ಪರಮೇಶ್ವರಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಯಾರಿಗೆ ಭುವನೇಶ್ವರಿನೋ ಹೆಸರು ಮೇಲೆ ಪ್ರಾಬ್ಲಮ್ಮೋ, ಯಾರಿಗೆ ಅರ್ಶಿನ ಕುಂಕುಮದ ಮೇಲೆ ಪ್ರಾಬ್ಲಮ್ಮೋ, ಯಾರಿಗೆ ಜಗನ್ಮಾತೃತ್ವದ ಆ ಕಲ್ಪನೆ, ಜಗನ್ಮಾತೆಯಾಗಿ ಕನ್ನಡ ಭಾಷೆಯನ್ನು ನಾವು ನುಡಿಯನ್ನು ತಾಯಿ ಅಂತ ನೋಡ್ತೀವೋ ಆ ಭಾವನೆ ಮೇಲೆ ಪ್ರಾಬ್ಲಮ್ಮು, ಸುಮ್ಮನೆ ಒಂದು ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಿ ಬಂದು ಕೂಡಿಸೋದು ಖಂಡಿತವಾಗಿ ಅಸಮಂಜಸ. ಒಂದು ಹಿಂದೂವಾಗಿ ನಾನು ಹಲವಾರು ಹಿಂದೂಗಳ ನೋವನ್ನು ನಾನು ಪಡ್ತಾ ಇದ್ದೀನಿ. ಎಂಥ ಅಸಹಾಯಕತೆ ಬಂದಿದೆ. ಎಲೆಕ್ಟ್ ಆಗಿರುವ ಗೌರ್ಮೆಂಟು ನಮ್ಮ ಭಾವನೆಗಳನ್ನು ಗೌರವಿಸಬೇಕೋ ಬೇಡವೋ? ನಮ್ಮನ್ನು ಧರ್ಮವನ್ನು ಪೋಷಿಸೋದು ಇದು ಸರ್ಕಾರದ ಕೆಲಸ ಕೂಡ. ಧರ್ಮ ಅಂತಂದರೆ ಧಾರಣಾ ಧರ್ಮ ನಮ್ಮನ್ನೆಲ್ಲ ಪೋಷಿಸುವಂಥ ಶಕ್ತಿ ಅದು. ಅವರವ್ರ ಮತವನ್ನು ಅವರವ್ರು ಫಾಲೋ ಮಾಡಲಿ. ಆದರೆ ಇತರರಿಗೆ ಕೊಡುವಂಥ ಅಷ್ಟು ಕಾಳಜಿಯಿಂದ ತೋರಿಸ್ತಾರಲ್ಲ ನಮ್ಮ ಸೋದರರು ಬ್ರದರ್ಸು ಹಾಗೆ ಹೀಗೆ ಅಂತ ತಲೆ ಮೇಲೆ ಜಸ್ಟ್ ಫಾರ್ ವೋಟ್ ಬ್ಯಾಂಕ್. ಅವ್ರ ಮೇಲೆ ಇವ್ರಿಗೂ ಏನೂ ಪ್ರೀತಿ ಇಲ್ಲ, ಅವ್ರಿಗೂ ಗೊತ್ತು ಇವ್ರಿಗೂ ಗೊತ್ತು. ಆದರೆ ಇಲ್ಲಿಯೇ ಹುಟ್ಟಿ ಬೆಳೆದ ಸ್ಥಳೀಯವಾದ ಒಂದು ಧರ್ಮ ಏನಿದೆ, ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಬಂದಿದ್ದನ್ನು ಇಷ್ಟು ಎಳ್ಳಷ್ಟು ಗೌರವ ಬೇಡವಾ? ಏನೇನೋ ಮೀನು ಮಾಂಸ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇನ್ಯಾರೋ ಎರಾಡಿಕೇಟ್ ಸನಾತನ ಧರ್ಮ ಅಂತ ಹೇಳ್ತಾರೆ, ಅವ್ರ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡುವಂಥದ್ದು, ಏನು ನಮ್ಮ ಭಾವನೆಗಳಿಗೆ ಒಂದಿಷ್ಟು ಜುಜ್ಬಿ ಫ್ರೀ ಬೀಸ್ ಕೊಡೋದು, ಇವ್ರನ್ನ ಕೊಂಡ್ಕೊಂಡ್ಬಿಡೋದು ಎಷ್ಟು ದೂರ ನಡೆಯುತ್ತೆ ಅಂತ ಜಗನ್ಮಾತೆನೂ ನೋಡ್ತಾ ಇರ್ತಾಳೆ. ಇದು ಇವರೆಲ್ಲ ಹಿಂಗೆ ಉಳಿಯಲ್ಲ, ತುಂಬ ತಪ್ಪು ಇದು. ಈ ರೀತಿ ಧರ್ಮಕ್ಕೆ ಮತ್ತು ಧರ್ಮವನ್ನು ನಂಬಿಕೊಂಡಂಥ ಜನರಿಗೆ ಯಾವ ಕಾರಣಕ್ಕಾಗಿ ಈ ಥರ ಹಿಂಸೆ ಕೊಡ್ತಾರೆ? ಯಾರನ್ನು ಪ್ಲೀಸ್ ಮಾಡ್ತಾ ಇದ್ದಾರೆ ಇವರು? ಹೋಗಲಿ ಮುಸಲ್ಮಾನರು ಬಂದು ಕೇಳಿದ್ರ ಹಾಗೆ ಧರ್ಮ ನಮಗೆ ದಸರಾ ನಮಗೆ ಒಂದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರ ಅವರು? ಇಲ್ಲ ತಾನೆ. ಯಾತಕ್ಕೆ ಹಾಗೆ ಮಾಡ್ತಾ ಇದ್ದಾರೆ? ಯಾಕೆ ಈ ನಮ್ಮ ಕರ್ನಾಟಕದಲ್ಲಿ ಜಗನ್ಮಾತೆಯ ಭಕ್ತರಾದಂಥ ಇನ್ಯಾರೂ ಸಿಕ್ಕಲೇ ಇಲ್ವಾ? ಸಾಹಿತಿಗಳಲ್ಲಿ ಸಾಹಿತ್ಯ ಕೊಡಬೇಕಾಗಿತ್ತು ತಾನೆ, ಒಂದು ಸ್ತ್ರೀ ಕೊಡಬೇಕಾಗಿತ್ತು ತಾನೆ, ಇನ್ಯಾರೂ ಸಿಕ್ಕಲಿಲ್ವಾ? ಒಂದು ಸಾಮಾನ್ಯ ಜನಪದ ಗೀತೆ ಆಡುವಂಥ ಒಬ್ಬರು ಸಾಮಾನ್ಯ ಸ್ತ್ರೀಗೆ ಒಂದು ತುಳಸಿಗೌಡ ಕೊಡ್ಬೋದಾಗಿತ್ತು. ಯಾರು ಅಂಥ ಸ್ತ್ರೀರು ಕೊಡ್ಬೋದಾಗಿತ್ತು, ಯಾರಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು. ಈ ಕನ್ನಡ ನಾಡು ನುಡಿಗಳನ್ನೇ ಅವರು ಪೋಷಿಸುವಂಥವ್ರನ್ನ ಬೇಕು ಅಂತಂದರೆ ಜಗನ್ಮಾತೆಯಲ್ಲಿ ಭಕ್ತಿ ಇರುವಂಥವ್ರನ್ನ ಚೂಸ್ ಮಾಡಬೇಕಾಗಿತ್ತು. ಈ ಮತವನ್ನೂ ಒಪ್ಕೊಳ್ಳೋದಿಲ್ಲ. ಹೋಗಲಿ, ನಾನು ಈ ಮತದವರೆಲ್ಲ ಆದರೆ ಗೌರವಿಸ್ತೀನಿ ಅಂತಾರೂ ಹೇಳಬೇಕಾಗಿತ್ತು. ಕಾಂಟ್ರವರ್ಷಿಯಲ್ ಆಗಿ ಮಾತಾಡಿ ಆದಮೇಲೆ ಅವ್ರನ್ನೇ ಕರೆದು ಮಾಡಿಸೋದು ಅಂದರೆ ಏನರ್ಥ? ನಿಮ್ಮನ್ನು ನಾವು ಚುಚ್ತಾನೇ ಇರ್ತೀವಿ, ಹಿಂಸಿಸ್ತಾನೇ ಇರ್ತೀವಿ, ನೀವು ಹಿಂದೂಗಳು ಒಂದಾಗಲ್ಲ, ಒಗ್ಗಟ್ಟಾಗಲ್ಲ. ಸೊ ಟಿ ವಿ ನೋಡ್ಕೊಂಡು ಅಯ್ಯೋ ತಪ್ಪಾಯಿತು ಅಂತ ಸುಮ್ಮನಾಗ್ಬಿಡ್ತೀರಾ, ನೀವು ಬೀದಿಗೆ ಇಳಿಯಲ್ಲ. ಹಾಗಾಗಿ ನಾವು ನಿಮ್ಮ ಚುಚ್ತಾನೇ ಇರ್ತೀವಿ, ಹಿಂಸಿಸ್ತಾನೇ ಇರ್ತೀವಿ ಅನ್ನೋ ಸ್ಯಾಡಿಸಮ್ ಇಲ್ಲಿ ಕಾಣಿಸುತ್ತೆ. ಇದು ತುಂಬ ಖಂಡನೀಯವಾದಂಥ ಒಂದು ನಿರ್ಧಾರ ಸರ್ಕಾರದ್ದು. ಮತ್ತು ಒಪ್ಕೊಂಡವ್ರದ್ದು ಹೇಗೆ ಒಪ್ಕೊಂಡ್ರು ಅಂತ. ಈಗ ನಾನು ನನ್ನ ಆದರ್ಶಕ್ಕೆ, ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾರಾದ್ರು ಕರೆದ್ರೆ ನಾನು ಖಂಡಿತ ಬರಲ್ಲ ಅಂತ ಹೇಳ್ತೀನಿ. ಅಥವಾ ನಾನು ನನ್ನ ಅಭಿಪ್ರಾಯವನ್ನು ಹೀಗೆ ಹೇಳ್ತೀನಿ. ಈಗ ಯಾರೋ ಕರೆದ್ರು ಅಂತವ್ರು, ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾದವ್ರು ಕರೆದ್ರು ಅಂತ ಇಟ್ಕೊಳ್ಳಿ. ಆವಾಗ ನಾನೇನು ಹೇಳ್ತೀನಿ? ಸಿಕ್ತು ವೇದಿಕೆ ಅಂತ ಹೋಗ್ಬಿಡ್ತೀನಿ? ಖಂಡಿತ ಇಲ್ಲ. ಸ್ವಾಭಿಮಾನಿಯಾದಂಥವ್ರು ಯಾರೂ ಹಾಗೆ ಮಾಡೋದಿಲ್ಲ. ನೋಡಿಪ್ಪ, ಇದು ನನ್ನ ಸಿದ್ಧಾಂತವಲ್ಲ, ನಾನು ಇದಕ್ಕೆ ವಿರುದ್ಧವಾಗಿದೆ, ನಾನು ಹೀಗೆ ಮಾತಾಡ್ತೀನಿ, ಪರವಾಗಿಲ್ವಾ ಅಂತ ಕೇಳ್ತೀನಿ. ಪರವಾಗಿಲ್ಲ, ನಿಮ್ಮ ನಿಲುವನ್ನು ನೀವು ಹೇಳಿ ಅಂದರೆ ಮಾತ್ರ ನಾನು ಹೋಗ್ತೀನಿ. ಅಷ್ಟರ ಮಟ್ಟಿಗೆ ಅವ್ರಿಗೂ ಇರಬೇಕು ತಾನೆ, ವಿತ್ ಡ್ಯೂ ರೆಸ್ಪೆಕ್ಟ್. ಭಾನು ಅವರು ಹಿರಿಯ ಬರಹಗಾರರು, ಓಕೆ, ವಾಟ್ ಎವರ್ ಇಟ್ ಇಸ್, ಯಾವುದೋ ಬುಕ್ಕರ್ ಪ್ರೈಸ್, ಓಕೆ, ಅದು ಇಂಟರ್ನ್ಯಾಷನಲ್ ಅವಾರ್ಡ್. ಕರ್ನಾಟಕದ ಸೆಂಟಿಮೆಂಟ್ಸ್ ಮುಖ್ಯ ರೀ, ಯಾರೋ ಬೇರೆ ದೇಶದವ್ರು ಕೊಟ್ಟಿದ್ದ ಅವಾರ್ಡ್ ಅಲ್ಲ. ಇಲ್ಲಿ ಜನ ಏನು ಹೇಳ್ತಾರೆ, ನಮ್ಮ ಭಾವನೆ ಮುಖ್ಯ. ಇಲ್ಲಿ ದಸರಾಗೆ ಇನಾಗ್ರೇಟ್ ಮಾಡೋಕ್ಕೆ ಬುಕ್ಕರ್ ಪ್ರೈಸ್ ಇಸ್ ನಾಟ್ ದ ಕ್ರೈಟೀರಿಯಾ. ಯಾರು ಗೌರವ ಕೊಡ್ತಿಲ್ಲ ಅವ್ರಿಗೆ, ನಾವು ಯಾರೂ ಅವ್ರನ್ನ ಅಗೌರವ ಮಾಡ್ತಾ ಇಲ್ಲ. ಅವರು ಸ್ತ್ರೀಯಾಗಿ ಗೌರವಾನ್ವಿತರು, ಅವರು ಮುಸ್ಲಿಂ ಆಗಿ ಗೌರವಾನ್ವಿತರು, ಸಾಹಿತಿಯಾಗೂ ಗೌರವಾನ್ವಿತರೆ. ಆದರೆ ಯಾವುದೋ ಅವ್ರಿಗೆ ಸಂಬಂಧವೇ ಇಲ್ಲವೋ, ಮತ್ತು ಯಾವುದ್ರ ಬಗ್ಗೆ ಅವ್ರಿಗೆ ತಕರಾರಿದೆಯೋ, ಯಾವ ಭುವನೇಶ್ವರಿ ಹೆಸರು ಬಗ್ಗೆ, ಯಾವ ಅರ್ಶಿನ ಕುಂಕುಮದ ಬಗ್ಗೆ, ಯಾವ ಮಾತೃತ್ವದ ಬಗ್ಗೆ ಅವ್ರಿಗೆ ತಕರಾರಿದೆಯೋ ಅದನ್ನು ಓಪನ್ ಆಗಿ ಹೇಳಿದಾರೋ ಅಂಥವನ್ನ ಯಾಕೆ ಕರೀತೀರಾ? ಯಾರಿಗೆ ಇದ್ರ ಬಗ್ಗೆ ಗೌರವ? ಅಲ್ಲಿ ಬಂದು ದೇವಿಗೆ ದೀಪ ಹಚ್ತಾರಾ, ನಮಸ್ಕಾರ ಮಾಡ್ತಾರಾ, ಪುಷ್ಪಾರ್ಚನೆ ಮಾಡ್ತಾರಾ, ಜಗನ್ಮಾತೆನ ಕೈ ಮುಗಿತಾರಾ? ಇಲ್ಲ ತಾನೆ. ಅದು ತಾನೇ ಮಾಡಬೇಕಾದದ್ದು.
ನಾನು ಕೂಡ ವ್ರತ ಹಿಡಿತೀನಿ ಆ ಟೈಮಲ್ಲಿ. ನಾವೆಲ್ಲ ವ್ರತ ಹಿಡಿತೀವಿ, ಉಪವಾಸ ಮಾಡ್ತೀವಿ, ಜಗನ್ಮಾತೆಯನ್ನು ಆವಾಹಿಸಿ ನಾವು ಅಷ್ಟು ಭಕ್ತಿಯಿಂದ, ಅದು ಯಾವುದೂ ಇಲ್ಲದ ಮೇಲೆ ಏನೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟಾಗಿ ಹೋಗುವ ಸಂಭ್ರಮಕ್ಕೋಸ್ಕರ ಬರೋದು. ಇಷ್ಟು ಸಾವಿರಾರು ಲಕ್ಷೋಪಲಕ್ಷ ಜನರ ಮನಸ್ಸನ್ನು ನೊಂದು ಬಂದರೆ ಅವ್ರ ದೇವರೇ ಅವ್ರನ್ನ ಕ್ಷಮಿಸ್ತಾರ ಅಂತ ನಾನು ಕೇಳ್ತೀನಿ. ಅವ್ರ ದೇವರೇ ಕ್ಷಮಿಸ್ತಾರ ಅವ್ರನ್ನ ಅಂತ? ಅವರ ಮತದವರೇ ಕ್ಷಮಿಸ್ತಾರಾ? ಅವ್ರು ಇಲ್ಲಿ ಬಂದು ಹಿಂದೂಗಳ ಥರ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ಮಾಡಿ ಮಂಗಳಾರತಿ ತೊಗೊಂಡು ನಮಸ್ಕಾರ ಮಾಡಿದ್ರೆ ಅವ್ರ ಮತದವ್ರು ಖಂಡಿಸ್ತಾರೆ. ಅವ್ರು ಅದು ಯಾವುದೂ ಮಾಡದೆ ಒಂದು ಅನ್ಯಮತೀಯರಾಗಿ ಬಂದು ಸುಮ್ಮನೆ ಒಂದು ಸಿಕ್ತಲ್ಲ ಚಾನ್ಸ್ ಒಂದು ಬಂದು ಹೋದರೆ ನಾವು ಖಂಡಿಸ್ತೀವಿ. ಆ ಕಡೆ ಅವ್ರ ಮತದವ್ರಿಗೂ ಬೇಜಾರು, ನಮ್ಮ ಮತದವ್ರಿಗೂ ಬೇಜಾರು. ಅವ್ರಿಗೆ ಒಂದು ಮನಸ್ಸಾಕ್ಷಿ ಅಂತಿದ್ರೆ ಹಿಂಗೆ ಮಾಡ್ತಾ ಇದ್ರ ಅಂತ ಅಷ್ಟೇ ನಾನು ಹೇಳೋದು. ನೋಡಿ, ಬೂಕರ್ ಓಕೆ, ಅದು ಒಂದು ಅವಾರ್ಡ್ ಒಪ್ಕೊಳ್ತೀನಿ, ಅವರು ಕೊಡ್ತಾರೆ ಸರಿ. ಬಟ್ ಬೂಕರ್ ಅವಾರ್ಡ್ ಮಾಡೋರು ಯಾರು? ಸ್ವಲ್ಪ ಹಿನ್ನೆಲೆಗೆ ಹೋಗಿ ನೀವು. ಅದೇನು ಎಲ್ಲ ಸಾಚ ಅಲ್ಲ. ಆ ಕಡೆ ಬಿಳಿಯರು, ಆ ಕಡೆ ಪ್ರಪಂಚ ಎಲ್ಲ ಅದ್ಭುತ, ಅಮೇರಿಕಾ ವೆಸ್ಟು ಅಂತಂದರೆ ಅದು ಫ್ಲಾಲೆಸ್ ಅಂತೇನಿಲ್ಲ, ಅವ್ರವ್ರವರೇ ಲೆಕ್ಕಾಚಾರ ಇರುತ್ತೆ. ವಾಟ್ ಎವರ್ ಇಟ್ ಇಸ್, ಬಟ್ ಅವ್ರಿಗೆ ಒಂದು ಅವಾರ್ಡ್ ಬಂದಿದೆ, ಓಕೆ, ಸಂತೋಷ, ನಾವು ಅಭಿನಂದಿಸ್ತೀವಿ. ಅದಕ್ಕೆ ಅವ್ರು ಯಾವುದಾದ್ರು ಬುಕ್ ಸಾಹಿತ್ಯ ಸಮ್ಮೇಳನ ಕರೆದ್ರಲ್ಲ ಮೊನ್ನೆ, ಆಗಲಿ, ಇನ್ಯಾವುದಕ್ಕೋ ಕರೀಲಿ, ಇನ್ಯಾವುದೋ ಸಾಹಿತ್ಯದ ಕೂಟಕ್ಕೆ ಕರೀಲಿ, ಅಥವಾ ಹೆಣ್ಮಕ್ಳ ಕವಿ ಕಲಾವಿದರ ಒಂದು ಕೂಟಕ್ಕೆ ಕರೀಲಿ, ಅಥವಾ ರಾಜಕೀಯ ಕಾರ್ಯಕ್ರಮಕ್ಕೆ ಕರೀಲಿ, ಇನ್ಯಾವುದಕ್ಕಾದರೂ ಕರೀಲಿ. ಆದರೆ ಯಾವ ಭುವನೇಶ್ವರಿಯ ಬಗ್ಗೆ ಅವ್ರಿಗೆ ಪ್ರಾಬ್ಲಮ್ ಇದೆಯೋ, ಯಾವ ಮಾತೃತ್ವಗೆ ಜಗನ್ಮಾತೃತ್ವದ ಬಗ್ಗೆ ಪ್ರಾಬ್ಲಮ್ ಇದೆಯೋ ಅದರ ಉದ್ಘಾಟನೆ ಕರೆಯೋದು ಜಗನ್ಮಾತೆಗೆ ಮಾಡಿದ ಅಪಚಾರ ಅಲ್ವಾ? ಜಗನ್ಮಾತೆ ನಂಬದಂಥ ನಮಗೆಲ್ಲ ಮಾಡಿದಂಥ ಒಂದು ಅವಮಾನ ಅಲ್ವಾ? ಒಳ್ಳೇದಾಗತ್ತಾ ಅಂತ ನಾನು ಕೇಳೋದು. ಮೇಡಮ್, ಈಗ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದಾರಲ್ವಾ, ಸೊ ಇದರ ಹಿಂದೆ ನೋಡಕ್ ಹೋದ್ರೆ ಹಿನ್ನೆಲೆಯನ್ನ ಅಲ್ಲಿರುವ ಧರ್ಮಾಧಿಕಾರಿಗಳೇ ವಿರೋಧ ಮಾಡಿದ್ದಾರೆ ಆ ಮತದ, ಅಥವಾ ಹೌದು, ಆ ಮತಾಧಿಕಾರಿಗಳೇ ವಿರೋಧ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಮತಾಧಿಕಾರಿಗಳು ಅಂತ ಹೇಳಬೇಕು, ಧರ್ಮ ಬೇರೆ. ಧರ್ಮ ಇಡೀ ಜಗತ್ತನ್ನು ಪಾಲಿಸುವಂಥದ್ದು, ಇದೆಲ್ಲ ಮತಗಳು. ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಜೈನ ಮತ, ಬೌದ್ಧ ಮತ, ಶಾಕ್ತ ಮತ, ಶೈವ ಮತ, ಹಾಗೆ ಇರಲಿ. ಅದೇ ನಾನು ಹೇಳೋದು, ಅವರ ಮತದವರೂ ಖಂಡಿಸ್ತಾ ಇದ್ದಾರೆ. ಯಾಕೆಂದರೆ ಅವರ ಮತಕ್ಕೆ ವಿರುದ್ಧವಾಗಿ ಆಯ್ತದು. ವಿಗ್ರಹಾರಾಧನೆ ಅವರೂ ಒಪ್ಪಲ್ಲ, ವಿಗ್ರಹಾರಾಧನೆಯನ್ನು ಅವರು ಒಪ್ಪೋದಿಲ್ಲ. ನಾವು ಸಾಕಾರ ನಿರಾಕಾರ ಪರಮಾತ್ಮ ಏನು ಬೇಕಾದ್ರೂ ಆಗಬಲ್ಲ, ನಮ್ಮದು ತುಂಬ ಓಪನ್ ಸ್ಟ್ರಕ್ಚರ್, ನಾವು ಅದನ್ನು ಒಪ್ತೀವಿ. ಸೊ ನಮಗೂ ನೋವಾಗತ್ತೆ, ಅವರ ಮತದವ್ರಿಗೂ ಮುಜುಗರ ಆಗತ್ತೆ. ಯಾವ ಪುರುಷಾರ್ಥಕ್ಕಾಗಿ, ಮತ್ತು ಯಾವ ಹೆಸರು ಅಂತ ಬರುತ್ತೋ ಹೆಸರು ಹೋಗಿ ಕೆಟ್ಟ ಹೆಸರೇ ಬರೋದೀಗ. ಇದು ಈಗಾಗಲೇ ಕೆಟ್ಟ ಹೆಸರು ಬಂದಿದೆ, ಇನ್ನು ಇನಾಗ್ರೇಟ್ ಮಾಡಿದ್ರೆ ಇನ್ನೂ ಚೀತು ಅಂತ ಎಲ್ಲರೂ ಉಗಿತಾರೆ. ಇಷ್ಟು ಜನರು ಶಾಪ ಕಟ್ಕೊಂಡು ಈ ಸರ್ಕಾರಕ್ಕೂ ಅವ್ರಿಗೂ ಎಲ್ಲ ಒಳ್ಳೇದಾಗತ್ತೆ ನಂಗಂತೂ ಡೌಟ್. ಏಕೆಂದರೆ ಒಂದು ಮಾತನ್ನು ಹೇಳ್ತಾರೆ, ಏನು ಬೇಕಾದ್ರೂ ಹೊಡೆದಾಕು, ಮನುಷ್ಯ ಹೃದಯವನ್ನು ಹೊಡಿಬೇಡ ಅಂತ. ಬಿಕಾಸ್ ದಟ್ ಈಸ್ ವೇರ್ ಗಾಡ್ ರಿಸೈಡ್ಸ್. ಬ್ರೇಕ್ ನಾಟ್ ಎ ಹ್ಯೂಮನ್ ಹಾರ್ಟ್ ಬಿಕಾಸ್ ದಟ್ ಈಸ್ ವೇರ್ ಗಾಡ್ ರಿಸೈಡ್ಸ್ ಅಂತ. ನೋಯಿಸೋದಿದೆಯಲ್ಲ, ಅದು ತುಂಬ ಚೀಪ್ ಅನಿಸುತ್ತೆ ನನಗೆ. ದಿಸ್ ಹೋಲ್ ಪ್ರಕರಣ ನಮ್ಮನ್ನು ಆಳುವವರು ಮತ್ತು ಈ ಥರ ಇನ್ವೈಟ್ ಮಾಡಿರೋವಂಥವ್ರು ಮಾಡಿಸ್ಕೊಂಡು ಎಷ್ಟು ಚೀಪ್ ಅಂತ ಅನ್ಸುತ್ತೆ. ಎಷ್ಟು ವೇದಿಕೆಗಳಿಲ್ವಾ ಅವ್ರಿಗೆ, ಎಷ್ಟು ವೇದಿಕೆಗಳಿಲ್ವಾ? ದೇವಿಯನ್ನು, ದುರ್ಗಾ ಪರಮೇಶ್ವರ ಒಂದು ಕ್ಷಣ ಹಿಂಗೆ ಒಂದು ನೋಟ ಸಿಕ್ಕಲಿ ಅಂತ ಊರೂರಿಂದ ಬಂದು ಫುಟ್ಪಾತಲ್ಲಿ ಮಲ್ಕೊಂಡು ಎಲ್ಲೋ ಬೀದಿಯಲ್ಲಿ ಸಿಕ್ಕಿದ್ದು ತಿನ್ಕೊಂಡು ಕಾದು ಲಕ್ಷೋಪಲಕ್ಷ ಜನ ನಾವೆಲ್ಲ ಆ ಒಂದು ಜಂಬೂ ಸವಾರಿ ನೋಡೋಕೆ ಅಷ್ಟು ಇಷ್ಟಪಡ್ತೀವಿ. ಇಷ್ಟು ಲಕ್ಷೋಪಲಕ್ಷ ಜನರಲ್ಲಿ ಒಂದು ಸಾಮಾನ್ಯ ಒಂದು ಸ್ತ್ರೀಯೋ, ಒಂದು ಹುಡುಗನೋ, ಒಂದು ಪುಟ್ಟ ಮಗುನಾದ್ರೂ ಸಿಕ್ಕಲಿಲ್ವಾ ಇವ್ರಿಗೆ ಇನಾಗ್ರೇಷನ್ ಮಾಡೋಕ್ಕೆ? ನಂಗೆ ಆಶ್ಚರ್ಯ ಆಗುತ್ತೆ. ಯಾವ ಕ್ರೈಟೀರಿಯಾ ಮೇಲೆ ಅಂತ. ಮೊದಲೆಲ್ಲ ಒಂದು ಗಾದೆ ಇತ್ತು, ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಅದು ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಇವ್ರಿಗೆ. ಅವ್ರಿಗೆ ಮತ ಅವ್ರಿಗಿರಲಿ. ಅಲ್ಲ, ಬಾನು ಮುಷ್ತಾಕ್ ಅವ್ರನ್ನ ಅವರ ಮೌಲ್ವಿಗಳೇ ಕರೆದು ಅವರು ಇನಾಗ್ರೇಷನ್ ಮಾಡಿಸ್ಕೊಳ್ಳಿ. ಅವ್ರ ಮುಸ್ಲಿಂ ಮಹಿಳೆಗಳ ಕಾರ್ಯಕ್ರಮ ಇರ್ಬೋದು, ಅಥವಾ ಅವ್ರ ಮಸ್ಜಿದ್ ಕರೀಲಿ ನೋಡೋಣ, ಅವ್ರ ದರ್ಗಾಗೆ ಕರೀಲಿ ನೋಡೋಣ, ಅವ್ರ ಕಾರ್ಯಕ್ರಮಕ್ಕೆ ಕರೀಲಿ ನೋಡೋಣ, ಅವ್ರು ಮಾಡಲಿ, ಸಂತೋಷ. ಅಥವಾ ನಮ್ಮದೇ ಸಾಹಿತ್ಯವಾಗ್ಬೋದು, ಜನರಿಗಾಗಿ ಬೇರೆ ಕಾರ್ಯಕ್ರಮಗಳಿರುತ್ತಲ್ಲ, ಯಾವುದಕ್ಕೆ ಬೇಕಾದ್ರೂ ಕರೆಯೋಣ, ಅದಕ್ಕೆ ತೊಂದರೆನೇ ಇಲ್ಲ. ಪಾಪ ನಮ್ಮ ಕನ್ನಡದ ಹೆಣ್ಮಕ್ಳು ಏನೋ ಅವಾರ್ಡ್ ತೊಗೊಂಡಿದ್ದಾರೆ, ಸಂತೋಷ. ಬಟ್ ಯಾವುದನ್ನು ಅವ್ರು ಒಪ್ಪೋದೇ ಇಲ್ವೋ, ವಿರೋಧಿಸ್ತಾರೋ ಅದಕ್ಕೆ ಕರೆಯೋದ? ಅದನ್ನು ಅವ್ರು ಒಪ್ಕೊಂಡಿದ್ದಾರೆ. ನಂಗಂತೂ ಆಶ್ಚರ್ಯ. ಸ್ವಾಭಿಮಾನಿ ಒಬ್ಬರು ಅದು ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಅಲ್ಲಿ ಬಂದಮೇಲೆ ಅವರು ಆತ್ಮಸಾಕ್ಷಿಗೂ ವಿರೋಧಿ ಆಯಿತು, ಅವರ ಮತಕ್ಕೂ ಅನ್ಯಾಯ, ಅವರು ತಪ್ಪು ಮಾಡ್ದಂಗೆ ಆಯಿತು, ನಮಗೂ ನೋವಾಯಿತು. ಇದು ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಗೊತ್ತಿರಬೇಕಾಗಿತ್ತು, ಒಪ್ಕೊಂಡಂಥ ಬಾನು ಅವ್ರಿಗೂ ಗೊತ್ತಿರಬೇಕಾಗಿತ್ತು.
ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಒಟ್ಟಿನಲ್ಲಿ ಇದು ಸರಿಯಲ್ಲ, ಇದರಿಂದ ತುಂಬ ನೋವಾಗುತ್ತೆ. ಹಾಗೂ ಹಠ ತೊಟ್ಟು ಕೆಟ್ಟ ಹಠ ತೊಟ್ಟು ಇವರು ಮಾಡ್ಕೊಂಡು ಹೋದರೆ ನಾವು ಹಿಂದೂಗಳು ಶಾಂತಿ ಪ್ರಿಯರು, ಬೀದಿಗಿಳಿದು ಗಲಾಟೆ ಮಾಡಲ್ಲ, ಅದೇ ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ ಇವ್ರಿಗೆ. ಮಾತೆತ್ತರೆ ಅವರೆಲ್ಲ ಬಂದು ಸೇರಿಕೊಂಡು ಬೀದಿಯಲ್ಲಿ ನಿಲ್ಲೋ ಥರ ನಾವು ಮಾಡಲ್ಲ ಒಗ್ಗಟ್ಟಾಗಿ, ಅದಕ್ಕೆ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಆದರೆ ಒಂದು ಹೇಳ್ತೀನಿ, ಧರ್ಮೋ ರಕ್ಷತಿ ರಕ್ಷಿತಃ. ಒಂದು ಧರ್ಮ ಒಂಥರ ಬಡಬಾಗ್ನಿ ಇದ್ದಂಗೆ, ಸಮುದ್ರದ ಆಳದಲ್ಲಿ ಏನೋ ಬೆಂಕಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆ, ಅದು ಸುಮ್ಮನೆ ಕೆರಳೋದಿಲ್ಲ. ಒಂದು ಸಲ ಆ ಧರ್ಮ ಅನ್ನೋದು ತನ್ನ ಎಲ್ಲಕ್ಕೆ ಉತ್ತರ ಕೊಡೋಕ್ಕೆ ನಿಂತ್ಕೊಳ್ತು ಅಂದರೆ ಎಲ್ಲರೂ ನಾಶವಾಗಿಬಿಡ್ತಾರೆ. ಇವ್ರು ಯಾರು ಕೂಡ, ನಾನು ಸತ್ಯವಾಗಿ ಒಂದು ಕನ್ನಡದ ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಅಂತರಂಗದಿಂದ, ಎಷ್ಟು ಸಂಕಟ ಆಗ್ತಾ ಇದೆ ನಮಗೆ ಈ ಸರ್ಕಾರಕ್ಕಾಗಲಿ. ಈ ಥರ ಇದನ್ನು ಯಾರು ಕಾನ್ಸ್ಪೈರ್ ಮಾಡಿದ್ದಾರೆ, ಇದನ್ನು ನಮ್ಮ ನಾಡ ಹಬ್ಬಕ್ಕೆ ಒಂದು ಘಾಸಿ ಮಾಡುವಂಥ, ನಾವು ಇಷ್ಟು ಸಂಕಟ ಪಟ್ಟರು ಕೂಡ ಅದರಿಂದ ಖುಷಿ ಪಡ್ತಾ ಇರುವಂಥ ಈ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಇದೆಯಲ್ಲ, ಇವರು ಖಂಡಿತ ಒಳ್ಳೇದಾಗಲ್ಲ, ಇದು ಒಳ್ಳೇದಲ್ಲ. ಇವರು ಒಳ್ಳೇದಕ್ಕಾಗಿ ಸ್ವತಃ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಆ ಮನುಷ್ಯತ್ವ ಇದ್ದರೆ, ಆ ಮನುಷ್ಯರಿಗೆ ಒಳ್ಳೇದಾಗಲಿ ಅನ್ನೋ ಆಸೆ ಇದ್ದರೆ, ಕನ್ನಡದ ಹೆಣ್ಮಕ್ಕಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಅಥವಾ ಇಡೀ ಕರ್ನಾಟಕ ಎಲ್ಲ ಭಾವನೆಗಳಿಗೆ ಗೌರವ ಕೊಡಿ, ಅವ್ರಿಗೆ ಬೇರೆ ವೇದಿಕೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಏನೇನು ನಿಮ್ಮ ಸರ್ಕಾರ ಇದೆ ತಾನೇ, ಎಲ್ಲ ಪ್ರಶಸ್ತಿಗಳು ಕೊಡಿ, ಎಲ್ಲ ದುಡ್ಡು ಕೊಡ್ತಾನೇ ಇದ್ದಾರಲ್ಲ, ಬಾಚ್ಕೊಂಡು ಆ ಸಮುದಾಯಕ್ಕೆ ಕೊಡ್ತಾನೇ ಇದ್ದಾರೆ. ನಾವೆಲ್ಲ ನೋಡ್ಕೊಂಡು ಪೆಕಡ ಕೂತ್ಕೊಂಡೇ ಇದ್ದೀವಲ್ವಾ, ಎಲ್ಲ ಕೊಡಿ, ಪರವಾಗಿಲ್ಲ. ಆದರೆ ನಮ್ಮ ಇಂಥ ನಾಡ ಹಬ್ಬಕ್ಕೆ ಅವಮಾನ ಮಾಡಬೇಡಿ. ತಾಯಿ ಚಾಮುಂಡೇಶ್ವರಿ ನೋಡೋಷ್ಟು ನೋಡ್ತಾಳೆ, ಆಮೇಲೆ ಅವಳ ಕೈಲೂ ಆಯುಧ ಇದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಭಗವಂತ ಹೆಂಗೆ ಮಾಡ್ತಾನೆ. ನಾವು ಕೈ ಕಟ್ಕೊಂಡು ಕೂತಿರ್ಬೋದು ಹಿಂದೂಗಳು, ನಿಮಗೂ ಗೊತ್ತು ನಾವು ಹೆಲ್ಪ್ಲೆಸ್ ಅಂತ, ಆದರೆ ಜಗನ್ಮಾತೆ ಹೆಲ್ಪ್ಲೆಸ್ ಅಲ್ಲ, ಶಿ ವಿಲ್ ರಿಪ್ಲೈ. ಅದು ನೆನ್ಪಿಟ್ಕೊಳ್ಳಿ. ದೇವ್ರಿಗೆ ಹೆದರಿ ಯಾವತ್ತು, ಅದನ್ನು ನೀವು ದೇವಿ ಅಂತಾದರೂ ಕರೀರಿ ಅಥವಾ ಇನ್ಯಾವ ಹೆಸರಲ್ಲಾದರೂ ಕರೀರಿ, ನೀವು ನಾಸ್ತಿಕರಾಗಿ ಆಸ್ತಿಕರಾಗಿ, ಆದರೆ ಧರ್ಮಕ್ಕೆ ತೊಂದರೆ ಬಂದಾಗ ಒಂದು ದಿನ ಅದು ಉತ್ತರ ಕೊಡುತ್ತೆ. ಆ ಉತ್ತರ ತಡ್ಕೊಳಕ್ಕಾಗಲ್ಲ, ನಿಮಗೆ ತಡ್ಕೊಳಕ್ಕಾಗೋದಿಲ್ಲ, ಸರ್ವನಾಶವಾಗ್ತಾರೆ. ಇನ್ನೊಬ್ಬರು ತಂಟೆಗೆ ಹೋಗಬಾರ್ದು ನಾವು. ಈ ಯಾರ್ಯಾರು ಮೆರಿತಾ ಇದ್ದಾರೆ, ಯಾವ್ಯಾವ ಮತದವರು, ಯಾರ್ಯಾರು ಸರ್ಕಾರದವರು ಈ ರೀತಿ ನಿರಂತರವಾಗಿ ಸನಾತನ ಧರ್ಮವನ್ನು ನಾಶ ಮಾಡೋದು, ಅವಹೇಳನ ಮಾಡೋದು, ಹೀಯಾಳಿಸೋದು, ನಮ್ಮ ಸಂಪ್ರದಾಯಗಳನ್ನು ಮುರಿಯೋದು, ಏನೋ ಒಂದು ರೀತಿಯಲ್ಲಿ ಮಾಡ್ತಾನೇ ಇದ್ದಾರಲ್ಲ, ಕಾಯ ವಾಚ ಮನಸ್ಸ, ಕಾಯೇನ ವಾಚ ಮನಸ್ಸ, ಒಳ್ಳೆಯದಲ್ಲ ಇದು.